ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್. ಭಾಳ ದಿವಸ ಆದಮೇಲೆ ನಾನು ಮಿನಿ ವ್ಲಾಗ್ ಶೇರ್ ಮಾಡ್ಲತ್ತೀನಿ. ಈ ಮಿನಿ ವ್ಲಾಗ್ ದೀಪಾವಳಿ ಮಿನಿ ವ್ಲಾಗ್ ಅದ. ಆಗಾಳ ನೀವೇನು ನೋಡಿದ್ರಿ, ಅದು ಗೋವಾದ ದ್ವಾದಶಿದ ರಂಗೋಲಿ ಇತ್ತು. ಇದು ನೀರು ತುಂಬು ಹಬ್ಬದ ದಿವಸದ ರಂಗೋಲಿ. ಇದು ಸಂಜೆ ಮುಂದೆ ಜಲಪೂರ್ಣ ತ್ರಯೋದಶಿದ ಪೂಜಾ ಆಗಿತ್ತು. ಇಲ್ಲಿನ ಆರತಿ ಮಾಡ್ಲಿಕ್ಕತ್ತಿದ್ದೆ. ಪೂಜಾ ಮುಗಿಸ್ಕೊಂಡು ಆರತಿ ಮುಗಿಸ್ಕೊಂಡು ನಾವು ನಮ್ಮ ಅಣ್ಣನ ಮನೆಗೆ ಬಂದಿದ್ವಿ. ಎಲ್ಲರೂ ಕೂಡ ಅವ್ರ ಮನೆಯಾಗೆ ಆರತಿ ಮಾಡಿಸ್ಕೊಳ್ಳೋರಿದ್ವಿ. ಅದಕ್ಕೆ ನಾವು ಅವ್ರ ಮನೆಗೆ ಬಂದಿದ್ವಿ. ಇದು ಅವ್ರ ಮನೆಯಾಗಿನ ಜಲಪೂರ್ಣ ತ್ರಯೋದಶಿದ ಫೋಟೋ. ಇದು ನೆಕ್ಸ್ಟ್ ಡೇದ ರೆಕಾರ್ಡಿಂಗ್ ಅದ. ಇಲ್ಲಿ ಆಲ್ರೆಡಿ ನಮ್ಮ ವೈನಿ ಮುಂಜಾನೆದ್ದು ರಂಗೋಲಿ ಹಾಕಿದ್ರು. ನಮ್ಮ ವೈನಿ ಆಮೇಲೆ ನಮ್ಮ ದೊಡ್ಡಮ್ಮನೆ ಮುಂಜಾನೆಯಿಂದೆಲ್ಲ ತಯಾರಿ ಮಾಡಿಬಿಟ್ಟಿದ್ರು. ಆಮೇಲೆ ಇವ್ರು ಇದ್ದಾರಲ್ಲ, ಇವ್ರು ನಮ್ಮ ದೊಡ್ಡಪ್ಪ, ಅವರು ಪೂಜಾ ಮಾಡ್ಲತ್ತಿದ್ರು. ಆಮೇಲೆ ಎಲ್ಲರೂ ಕೂಡ ನಾವು ದೇವ್ರಿಗೆ ಆರತಿ ಮಾಡಿ ನಾವೆಲ್ಲರೂ ಆರತಿ ಮಾಡಿಸ್ಕೊಂಡಿದ್ವಿ. ಇವರಿಬ್ಬರು ನನ್ನ ಸೊಸೆಂದರು, ಅಂದರೆ ನನ್ನ ಅಣ್ಣನ ಮಕ್ಕಳು. ಅವರೆಲ್ಲರಿಗೂ ಅತ್ತಾರ ಅದನ್ನೆಲ್ಲ ಹಸ್ಲತ್ತಿದ್ರು. ಇವ ನನ್ನ ಹಳೆಯ. ಆಮೇಲೆ ನಾವೆಲ್ಲರೂ ಗ್ರೂಪ್ ಫೋಟೋ ತೆಗೆಸ್ಕೊಂಡು ಹತ್ತಿರದ್ದು ಮಠಕ್ಕೆ ಹೋಗಿದ್ವಿ. ಮಠದಿಂದ ನಾವು ಮನೆಗೆ ಬಂದಿದ್ವಿ. ನೆಕ್ಸ್ಟ್ ಏನದ ಮುಂದಿನ ಪಾರ್ಟ್ನಾಗ ಶೇರ್ ಮಾಡ್ತೀನಿ.